ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆನಂದ್ ಸಾಲುಂಡಿ. ಇವತ್ತು ನಾವು ಮಾತಾಡ್ತಾ ಇರೋದು ಟಾಕ್ಸಿಕ್. ಟಾಕ್ಸಿಕ್ ಎಲ್ಲೆಡೆ ಟಾಕ್ ಆಫ್ ದಿ ಟೌನ್ ಆಗಿದೆ. ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇದೆ. ನಮ್ಮ ಕನ್ನಡಿಗ ರಾಕಿ ಬಾಯ್ ಯಶ್ ವರ್ಲ್ಡ್ ವೈಡ್ ದಂಡಯಾತ್ರೆಯನ್ನು ಹೊರಟಿದ್ದಾರೆ ಅಂತ ಹೇಳ್ಬೋದು. ರಾಕಿ ಬಾಯ್ ಹಬ್ಬರಕ್ಕೆ ಬಾಹುಬಲಿಯ ರೆಕಾರ್ಡ್ಗಳೇ ಧೂಳಿಪಟ ಆಗಿದೆ. ನಮ್ಮ ಕನ್ನಡದ ಹುಡುಗ, ನಮ್ಮ ಕನ್ನಡದ ಯಶ್ ರಾಕಿ ಬಾಯ್ ಬಾಹುಬಲಿಯನ್ನೇ ಬಗ್ಗು ಬಡ್ದಿದ್ದಾರೆ. ವರ್ಲ್ಡ್ ವೈಡ್ ಏನು ಟಾಕ್ಸಿಕ್ ಮುಂಗಡ ಬುಕ್ಕಿಂಗ್ ಶುರುವಾಗಿದೆ. ಮುಂಗಡ ಬುಕ್ಕಿಂಗ್ನಲ್ಲೇ ಹೊಸ ದಾಖಲೆಯನ್ನು ಟಾಕ್ಸಿಕ್ ಬರೆದಿದೆ. ಏನು ಇನ್ನೂ ಅರ್ಧ ದಿನ ಬಾಕಿ ಇದೆ ಟಾಕ್ಸಿಕ್ ರಿಲೀಸ್ಗೆ. ಆಗಲೇ ಟಾಕ್ಸಿಕ್ನ 9 ಲಕ್ಷ ಟಿಕೆಟ್ಗಳು ಸೇಲ್ ಆಗಿವೆ. ಈ ಹಿಂದೆ ಬಾಹುಬಲಿಯ 2 ಸಿನಿಮಾದ 6,50,000 ಟಿಕೆಟ್ ಸೇಲ್ ಆಗಿತ್ತು. ಅದೇ ಹೊಸ ದಾಖಲೆಯಾಗಿತ್ತು. ಬಟ್ ಅದಾದ ನಂತರ ಪಠಾಣ್, ಜವಾನ್, KGF 2 ಬಂದರೂ ಕೂಡ ಆ ದಾಖಲೆಗಳನ್ನ ದಾಟಿ ಹೋಗೋಕ್ಕಾಗಿರಲಿಲ್ಲ. ಆದರೆ ಯಶ್ ಇವಾಗ ಎಲ್ಲ ದಾಖಲೆಗಳನ್ನು ಚಿಂದಿ ಹೊಡೆಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಏನು 9 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಅದರಲ್ಲಿ 5 ಲಕ್ಷ ಟಿಕೆಟು ಹಿಂದಿಯಲ್ಲೇ ಸೇಲ್ ಆಗಿದೆ. ಕೇವಲ ಏನು ಅಡ್ವಾನ್ಸ್ ಸೇಲ್ ಮೂಲಕವೇ 50 ಕೋಟಿ ಗಳಿಕೆಯನ್ನು ಟಾಕ್ಸಿಕ್ ಸಿನಿಮಾ ಗಳಿಕೆ ಕಂಡಿದೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕದಲ್ಲಂತೂ ಹಬ್ಬ ಉತ್ಸವೋತ್ತರ ಟಾಕ್ಸಿಕ್ನ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಕರ್ನಾಟಕದಲ್ಲಿ 17 ಕೋಟಿ ಕಲೆಕ್ಷನ್ ಮಾಡಿದೆ ಕೇವಲ ಅಡ್ವಾನ್ಸ್ ಸೇಲ್ನಲ್ಲೇ. ಬೆಂಗಳೂರಿನಲ್ಲಿ 1039 ಶೋಗಳು ಹೌಸ್ಫುಲ್ ಆಗಿವೆ, ಟಿಕೆಟ್ ಸೇಲ್ ಆಗಿದೆ. ಒಟ್ಟಾರೆ ಕರ್ನಾಟಕ 17 ಕೋಟಿ ಸೇಲ್ ಆಗಿದೆ. ಅಂದರೆ ಟಿಕೆಟ್ ಅಡ್ವಾನ್ಸ್ ಮೂಲಕವೇ ಏನು ಗಳಿಕೆಯನ್ನು ಕಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆ ಟಾಕ್ಸಿಕ್ ಸಿನಿಮಾ ಮೊದಲ ದಿನ ಒಂದು 250ರಿಂದ 300 ಕೋಟಿಯನ್ನು ಗಳಿಸುತ್ತೆ ಅನ್ನುವಂಥ ಟಾಕ್ ಇವಾಗ ಟಾಕ್ಸಿಕ್ನ ಅಡ್ವಾನ್ಸ್ ಸೇಲ್ನ ಕಂಡ್ರೆ ನೋಡಿ ಹೇಳಲಾಗ್ತಾಯಿದೆ ಅಂತ ಹೇಳ್ಬೋದು. ಯಾಕಂದರೆ ಟಾಕ್ಸಿಕ್ 500 ಕೋಟಿಯ ಬಜೆಟ್ನ ಸಿನಿಮಾ. ಈ ಸಿನಿಮಾ ಶುರುವಾದಾಗ ಏನಪ್ಪ ಇಷ್ಟೊಂದು ಕೋಟಿ ಬಜೆಟ್ನ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಬಜೆಟ್ ಲೀಕ್ ಆಗ್ತಾ ಇದೆ, ರೀಶೂಟ್ ಆಗ್ತಾ ಇದೆ, ನಿಂತೆ ಹೋಗಿದೆಯಂತೆ ಟಾಕ್ಸಿಕ್ ಅಂತ ಕಂತೆಗಳ ಪುರಾಣಗಳು ಶುರುವಾಗಿದ್ವು. ಆದರೆ ಈಗ ಟಾಕ್ಸಿಕ್ ಸಿನಿಮಾ ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಏನು 500 ಕೋಟಿಯ ಬಜೆಟ್ನ ಸಿನಿಮಾ ಈಗಾಗಲೇ 500 ಕೋಟಿಯ ಲಾಭದಲ್ಲಿದೆ ಅಂತ ಹೇಳಲಾಗ್ತದೆ. ಯಾಕಂದರೆ ತೆಲಂಗಾಣ, ಆಂಧ್ರದ ಏನು ಥಿಯೇಟ್ರಿಕಲ್ ರೈಟ್ಸ್ ಏನಿದೆ 120 ಕೋಟಿ, ಹಾಗೆ ಮಲಯಾಳಂ ಮತ್ತು ತಮಿಳಿನ ರೈಟ್ಸ್ ಆಗಿರ್ಬೋದು, ಕನ್ನಡದ ರೈಟ್ಸ್ ಆಗಿರ್ಬೋದು, ಹಿಂದಿಯ ರೈಟ್ಸ್, ಈ ರೈಟ್ಸ್ಗಳ ಮೂಲಕವೇ ಒಂದು 600ರಿಂದ 700 ಕೋಟಿ ಏನು ವ್ಯಾಪಾರ ಆಗಿದ್ದರೆ, ಕೇವಲ TV ಹಾಗೂ ಸ್ಯಾಟಲೈಟಿಂದ ಒಂದು 200ರಿಂದ 250 ಕೋಟಿ ಏನೋ ಇದಾಗಿದೆ ಅಂತ ಹೇಳ್ಬೋದು. ಅಲ್ಲಿಗೆ ರಿಲೀಸ್ಗೂ ಮುಂಚೆನೇ 500 ಕೋಟಿ ಲಾಭದಲ್ಲಿದೆ ಟಾಕ್ಸಿಕ್ ಸಿನಿಮಾ ಅಂತ ಹೇಳ್ಬೋದು. ಏನು KVN ನಿರ್ಮಾಣ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಟಾಕ್ಸಿಕ್ ಸಿನಿಮಾ ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅನ್ನುವಂಥ ದೊಡ್ಡ ರೇಂಜ್ನಲ್ಲಿ ನಿರ್ಮಾಣವಾಗಿದೆ. ಅದರ ಏನು ಟಾಕ್ಸಿಕ್ನ ಸ್ಕೇಲ್ ಏನಿದೆ ಅದು ಕನ್ನಡದ ಸಿನಿಮಾ ಅಲ್ಲ, ಇದು ಹಾಲಿವುಡ್ ಸಿನಿಮಾ ಅನ್ನುವ ರೀತಿಯಲ್ಲಿ ಮೂಡಿಬಂದಿದೆ. ಪ್ರತಿ ಫ್ರೇಮ್ ಆಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ರಿಚ್ನೆಸ್ ಎದ್ದು ಕಾಣ್ತಾ ಇದೆ, ಕ್ವಾಲಿಟಿ ಕಾಣಿಸ್ತಾ ಇದೆ, ಮೇಕಿಂಗ್ ಕ್ವಾಲಿಟಿ ಕಾಣಿಸ್ತಿದೆ. ಯಾಕಪ್ಪ ಇಷ್ಟೊಂದು ಟೈಮ್ ತಗೊಂಡ್ರು ಅನ್ನೋದಕ್ಕೆ ಉತ್ತರವಾಗಿ ಏನು ಟಾಕ್ಸಿಕ್ ಏನು ಮೂಡಿಬಂದಿದೆ ಅಂತ ಹೇಳ್ಬೋದು. ಏನು ಬುಧವಾರದಿಂದನೇ ರಿಲೀಸ್ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಟಾಕ್ಸಿಕ್ ದರ್ಶನ ಶುರುವಾಗ್ತಾ ಇದೆ. ಎಲ್ಲರೂ ಕೂಡ ಫಸ್ಟ್ ನೋಡಲೇಬೇಕು ಅಂತ ಏನು ಕಾತರರಾಗಿ ಟಿಕೆಟ್ನ ಬುಕ್ ಮಾಡ್ತಾ ಇದ್ದಾರೆ. ಅದು ಟಿಕೆಟ್ ಬುಕ್ಕಿಂಗ್ನಲ್ಲೂ ಕಾಣ್ತಾ ಇದೆ. ಖಂಡಿತ ಟಾಕ್ಸಿಕ್ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತಗೊಳುತ್ತೆ, ಒಂದು ದೊಡ್ಡ ಮಟ್ಟದ ಗಳಿಕೆಯನ್ನು ಕಾಣುತ್ತೆ. ಇದು ಕನ್ನಡ ಸಿನಿಮಾ, ಕನ್ನಡಿಗರು ಹೆಮ್ಮೆ ಪಡುವಂಥ ಸಿನಿಮಾ, ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ ಅಂತ ಈಗಲೇ ಏನು ಟಾಕ್ ಇದೆ. ಆ ಟಾಕ್ ಎಲ್ಲ ನಿಜವಾಗಲಿ, ನಿರೀಕ್ಷೆ ಎಲ್ಲ ನಿಜವಾಗಲಿ, ಟಾಕ್ಸಿಕ್ ಸಿನಿಮಾ ಒಂದು 2,000 ಅಲ್ಲ 3,000 ಕೋಟಿ ಹಣವನ್ನು ಗಳಿಸಲಿ. ಆ ಮೂಲಕ ಏನು ಕನ್ನಡ ಸಿನಿಮಾಗಳು ಏನು ಕಲೆಕ್ಷನ್ ಮಾಡ್ತಾ ಇಲ್ಲ. ಕರ್ನಾಟಕ ಚಲನಚಿತ್ರ ರಂಗ ಏನಿದೆ ಅದು ಒಂದು ರೀತಿ ಬಾಗಿಲು ಮುಚ್ಚುವ ಪರಿಸ್ಥಿತಿಯಲ್ಲಿದೆ ಅಂತ ಏನು ಮಾತಾಡ್ಕೋತಿದ್ದಾರೆ. ಅದೆಲ್ಲದಕ್ಕೂ ಉತ್ತರವಾಗಿ ನಮ್ಮ ಕನ್ನಡಿಗನ, ಕರ್ನಾಟಕದ ರಾಕಿ ಬಾಯ್ ಸಿನಿಮಾ ಎಲ್ಲೆಡೆ ಏನು ಗರ್ಜಿಸಲಿ ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ. ಟಾಕ್ಸಿಕ್ನ ಪ್ರತಿ ಕ್ಷಣದ ಅಪ್ಡೇಟ್ನ ನಾವು TVಯಲ್ಲೂ ಕೊಡ್ತಾ ಇರ್ತೀವಿ, ಡಿಜಿಟಲ್ ಮೂಲಕವೂ ಕೊಡ್ತಾ ಇರ್ತೀವಿ. ಅದರಲ್ಲೂ ನಿಮಗೆ ರಿವ್ಯೂ ಅನ್ನಂತೂ ಪ್ರತಿ ಕ್ಷಣ ಕೊಡ್ತಾ ಇರ್ತೀವಿ. ಫಸ್ಟ್ ಹಾಫ್ ಹೇಗಿತ್ತು, ಸೆಕೆಂಡ್ ಹಾಫ್ ಹೇಗಿತ್ತು, ಹೀಗೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನ್ಯೂಸ್ 18ನ ಫಾಲೋ ಮಾಡ್ತಾ ಇರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.